ವೀಕ್ಷಕರೇ, ನಾವೆಲ್ಲ ಪೂಜೆ ಮಾಡೋಕೆ ಗಂಧದ ಕಡ್ಡಿ, ಎಲೆ, ಅಡಿಕೆ, ಹೂ, ಕರ್ಪೂರ ಹೀಗೆ ಇನ್ನೂ ಅನೇಕ ವಸ್ತುಗಳನ್ನು ಉಪಯೋಗಿಸಿಕೊಂಡು ಪೂಜೆ ಮಾಡ್ತೀವಿ. ಈ ಸಾಮಗ್ರಿಗಳ ಜೊತೆಗೆ ಪೂಜೆಯಲ್ಲಿ ತೆಂಗಿನಕಾಯಿಯನ್ನು ಸಹ ನಾವು ಉಪಯೋಗಿಸ್ತೇವೆ. ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಯಾಕೆ ಉಪಯೋಗಿಸ್ತೇವೆ? ತೆಂಗಿನಕಾಯಿಯನ್ನು ಒಡೆದು ಪೂಜೆ ಮಾಡೋದರ ಬಗ್ಗೆ ನಮ್ಮ ಶಾಸ್ತ್ರ ಪುರಾಣಗಳು ಏನು ಹೇಳ್ತವೆ? ಈ ವಿಧಾನವನ್ನು ಯಾರು ಪ್ರಾರಂಭಿಸಿದ್ರು? ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಉಪಯೋಗಿಸುವ ಸರಿಯಾದ ಕ್ರಮ ಯಾವುದು? ಈ ಆಚರಣೆಯ ವೈಜ್ಞಾನಿಕ ಹಿನ್ನೆಲೆ ಏನು? ಪೂಜೆಗಳಲ್ಲಿ ತೆಂಗಿನಕಾಯಿಯನ್ನು ಬಳಸುವುದರ ಪ್ರಾಮುಖ್ಯತೆಯಾದರೂ ಏನು? ಇವೆಲ್ಲವನ್ನು ನಮ್ಮ ಈ ವಿಡಿಯೋದಲ್ಲಿ ತಿಳಿಯೋಣ. ಬನ್ನಿ ವಿಡಿಯೋವನ್ನು ಪ್ರಾರಂಭಿಸೋಣ. ಈ ಪ್ರಯತ್ನ ತಮಗೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಕಥಾಮಂದನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹಿಂದೆ ಮತ್ತಷ್ಟು ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ತೆಂಗಿನಕಾಯಿಯನ್ನು ಸಂಸ್ಕೃತದಲ್ಲಿ ನಾರಿಕೇಲ ಎಂದು ಕರೆಯುತ್ತಾರೆ, ಅಂದರೆ ನೀರಿನಿಂದ ಕೂಡಿದ ಫಲ ಎಂದು. ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಿರುವಂತೆ ತೆಂಗಿನಕಾಯಿಯ ಮರವನ್ನು ಸ್ವರ್ಗಲೋಕದ ಕಲ್ಪವೃಕ್ಷ ಮರದಷ್ಟೇ ಶ್ರೇಷ್ಠ ಮತ್ತು ಪವಿತ್ರವಾದದ್ದೆಂದು ಭಾವಿಸಲಾಗಿದೆ. ಅಗ್ನಿಪುರಾಣ, ವಿಷ್ಣು ಧರ್ಮೋತ್ತರ ಪುರಾಣ, ಶಿವಪುರಾಣ, ಗರುಡ ಪುರಾಣ, ಮನುಸ್ಮೃತಿ ಹಾಗೂ ಕಲ್ಪಸೂತ್ರ ಮತ್ತು ತಂತ್ರಗ್ರಂಥಗಳಲ್ಲಿ ತಿಳಿಸಿರುವ ಪ್ರಕಾರ ತೆಂಗಿನಕಾಯಿಯು ಶ್ರೇಷ್ಠವಾದ ಫಲ. ಇದನ್ನು ಉಪಯೋಗಿಸಿಕೊಂಡು ಮಾಡುವ ಪೂಜೆಯು ಸಂಪನ್ನವಾಗುತ್ತದೆ ಎಂದು ತಿಳಿಸಲಾಗಿದೆ. ಪ್ರಾಚೀನ ಕಾಲಗಳಲ್ಲಿ, ಅಂದರೆ ತೆಂಗಿನಕಾಯಿಯನ್ನು ಬಳಸಿಕೊಂಡು ಪೂಜೆ ಮಾಡುವ ಪದ್ಧತಿಗೂ ಮೊದಲು, ಪ್ರಾಚೀನ ಕಾಲಗಳಲ್ಲಿ ಮಾಡಲಾಗುತ್ತಿದ್ದ ಪ್ರತಿಯೊಂದು ಪೂಜೆಗಳಲ್ಲಿ ಪ್ರಾಣಿಯ ಬಲಿಯನ್ನು ಕಡ್ಡಾಯವಾಗಿ ನೀಡಲಾಗುತ್ತಿತ್ತು. ಯಜ್ಞ ಯಾಗಾದಿಗಳಲ್ಲಿ, ಪೂರ್ಣಾಹುತಿಯ ಸಂದರ್ಭಗಳಲ್ಲಿ ಪ್ರಾಣಿ ಬಲಿಯನ್ನು ಕೊಡಲೇಬೇಕಾಗಿತ್ತು. ಈ ರೀತಿಯ ಹಿಂಸಾತ್ಮಕ ಪೂಜೆ ಮತ್ತು ಆಚರಣೆಗಳನ್ನು ತಡೆಗಟ್ಟಬೇಕೆಂದು ವಿಶ್ವಾಮಿತ್ರರು ಮತ್ತು ಅಗಸ್ತ್ಯ ಮಹರ್ಷಿಗಳು ಪೂಜೆ ಮತ್ತು ಯಜ್ಞ ಯಾಗಾದಿಗಳಲ್ಲಿ ಪ್ರಾಣಿ ಬಲಿಯ ಬದಲು ತೆಂಗಿನಕಾಯಿಯನ್ನು ಒಡೆಯುವ ಆಚರಣೆಯನ್ನು ಪ್ರಾರಂಭಿಸಿದರು ಎಂದು ಹೇಳಲಾಗಿದೆ. ಅಗ್ನಿಪುರಾಣ, ವಿಷ್ಣು ಧರ್ಮೋತ್ತರ ಮತ್ತು ಶಿವಪುರಾಣಗಳಲ್ಲಿ ಸೂಚಿಸಿರುವಂತೆ ಒಮ್ಮೆ ಮಹರ್ಷಿ ವಿಶ್ವಾಮಿತ್ರರು ಮಹಾದೇವನನ್ನು ಪ್ರಸನ್ನಗೊಳಿಸಲು ಯಜ್ಞವೊಂದನ್ನು ಮಾಡಲು ಬಯಸಿದರು ಹಾಗೂ ಅವರ ಯಜ್ಞದಲ್ಲಿ ನೀಡಲಾಗುವ ಪ್ರಾಣಿ ಬಲಿಯ ಪರ್ಯಾಯ ಮಾರ್ಗವನ್ನು ಹುಡುಕುತ್ತಿದ್ದರು. ಈ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಅಹಿಂಸಾತ್ಮಕ ವಿಚಾರವನ್ನು ಅರಿತ ಮಹಾದೇವನು ವಿಶ್ವಾಮಿತ್ರರಿಗೆ ದಾರಿಯೊಂದನ್ನು ಸೂಚಿಸಿದರು. ಜೀವದ್ರವ್ಯ ಸಹಿತವಾದ ಶುದ್ಧ ಫಲವೊಂದನ್ನು ನಿಷ್ಕಪಟವಾದ ಮನಸ್ಸಿನಿಂದ ಯಜ್ಞಕ್ಕೆ ಅರ್ಪಿಸು, ಇದು ಪ್ರಾಣಿ ಬಲಿಗಿಂತ ಶ್ರೇಷ್ಠವಾದದ್ದು ಎಂದು ಸಲಹೆ ನೀಡಿದರು. ಮಹಾದೇವನ ಸಲಹೆಯಂತೆ ವಿಶ್ವಾಮಿತ್ರರು ದೇವತೆಗಳ ಸಹಾಯದಿಂದ ತೆಂಗಿನ ಮರವನ್ನು ಸೃಷ್ಟಿಸಿ ಅದರ ತೆಂಗಿನಕಾಯಿಯನ್ನು ಯಜ್ಞದಲ್ಲಿ ಪ್ರಾಣಿ ಬಲಿಯ ಪ್ರತಿರೂಪವಾಗಿ ಅರ್ಪಿಸಿ ತಮ್ಮ ಯಜ್ಞವನ್ನು ಸಂಪನ್ನಗೊಳಿಸಿದರು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ತಂತ್ರಸಾರ ಮತ್ತು ಕಲ್ಪಸೂತ್ರಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾರಿಕೇಲಂ ಮನುಷ್ಯಸ್ಯ ಶಿರೋಭಾವಂ ವಿಧೀಯತೆ ತೇನ ಯಜ್ಞೋ ಭವೇತ್ ಪೂರ್ಣೋ ಹಿಂಸಾರಹಿತ ಏವಚ. ಅಂದರೆ ಈ ಶ್ಲೋಕದ ಅರ್ಥ, ತೆಂಗಿನಕಾಯಿಯನ್ನು ಮಾನವನ ತಲೆಯ ಪ್ರತಿರೂಪವಾಗಿ ಪರಿಗಣಿಸಲಾಗಿದೆ. ಇದರಿಂದ ಮಾಡಿದ ಯಜ್ಞ ಪೂರ್ಣವಾಗುತ್ತದೆ ಹಾಗೂ ಅದು ಹಿಂಸೆರಹಿತವಾಗಿರುತ್ತದೆ ಎಂದು. ಇದರ ಪ್ರಕಾರ ತೆಂಗಿನಕಾಯಿಯು ಮಾನವನ ತಲೆಯಾದರೆ ತೆಂಗಿನಕಾಯಿಯ ಜುಟ್ಟನ್ನು ಮಾನವನ ತಲೆಯ ಕೂದಲಿಗೆ ಹೋಲಿಸಲಾಗುತ್ತದೆ ಮತ್ತು ಕಾಯಿಯ ಮೇಲಿನ ಚಿಪ್ಪನ್ನು ಮಾನವನ ತಲೆಯ ಬುರುಡೆಗೆ ಹೋಲಿಸಲಾಗುತ್ತದೆ ಮತ್ತು ಚಿಪ್ಪಿನ ಒಳಗಿನ ಕಾಯಿಯನ್ನು ನಿಷ್ಕಲ್ಮಶವಾದ ಮನಸ್ಸು ಮತ್ತು ಬುದ್ಧಿಗೆ ಹೋಲಿಕೆ ಮಾಡಲಾಗುತ್ತದೆ. ತೆಂಗಿನಕಾಯಿಯಲ್ಲಿನ 3 ಕಣ್ಣುಗಳನ್ನು ಮಾನವನ 3 ಕಣ್ಣುಗಳಿಗೆ ಹೋಲಿಸಲಾಗುತ್ತದೆ ಮತ್ತು ಅದರೊಳಗಿನ ಎಳನೀರನ್ನು ಜೀವದ್ರವ್ಯ ಎಂದು ನಮ್ಮ ಪ್ರಾಣಶಕ್ತಿಗೆ ಹೋಲಿಕೆ ಮಾಡಲಾಗುತ್ತದೆ. ಇನ್ನು ಇದನ್ನು ಒಡೆಯುವುದರ ಅರ್ಥ, ನನ್ನ ಈ ತಲೆಯಲ್ಲಿನ ಅಹಂಕಾರವನ್ನು ನಾಶ ಮಾಡಿ ನಿನ್ನ ಭಕ್ತಿಯಲ್ಲಿ ನನಗೆ ಶರಣಾಗತಿ ನೀಡು ಎಂಬ ಭಾವನೆಯಿಂದ ದೇವರಿಗೆ ಅರ್ಪಿಸುವುದಾಗಿದೆ. ಪೂಜೆಯ ಸಮಯದಲ್ಲಿ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವಾಗ ಯಾವ ಭಾವನೆಯಿಂದ ಅದನ್ನು ಸಮರ್ಪಿಸಬೇಕೆಂದು ಶ್ಲೋಕದ ಮುಖಾಂತರವಾಗಿ ವಿವರಿಸಲಾಗಿದೆ. ನಾರಿಕೇಲಂ ಮಯಾ ದತ್ತಂ ಭಕ್ತ್ಯಾ ಪರಮಪುರುಷ ಮಮ ಶಿಷ್ಯಸ್ಯ ರೂಪಂ ತಂ ಗುಹ್ಯತಾಂ ದೇವ ಪೂಜಿತ. ಅಂದರೆ, ಹೇ ಪರಮ ಪೂಜ್ಯ ದೇವರೇ, ನಾನು ಈ ತೆಂಗಿನಕಾಯಿಯನ್ನು ಭಕ್ತಿಯಿಂದ ನಿನಗೆ ಅರ್ಪಿಸುತ್ತೇನೆ. ಇದು ನನ್ನ ತಲೆಯ ರೂಪವನ್ನು ಪ್ರತಿನಿಧಿಸುತ್ತದೆ. ದಯವಿಟ್ಟು ಇದನ್ನು ಸ್ವೀಕರಿಸು ಪೂಜ್ಯ ದೇವನೇ ಎಂಬ ಭಾವನೆಯಿಂದ ತೆಂಗಿನಕಾಯಿಯನ್ನು ದೇವರಿಗೆ ಒಪ್ಪಿಸಬೇಕೆಂದು ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಇನ್ನು ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಉಪಯೋಗಿಸುವುದರ ಬಗ್ಗೆ ಪುರಾಣಗಳಲ್ಲೂ ಸಾಕಷ್ಟು ಉಲ್ಲೇಖಗಳಿವೆ. ಹಾಗಾದರೆ ತೆಂಗಿನಕಾಯಿಯ ಬಗ್ಗೆ ಯಾವ ಪುರಾಣಗಳಲ್ಲಿ ಏನು ಉಲ್ಲೇಖಿಸಿದ್ದಾರೆ ಎಂದು ನೋಡೋಣ. ಅಗ್ನಿಪುರಾಣದ 75ನೇ ಅಧ್ಯಾಯದಲ್ಲಿ ತೆಂಗಿನಕಾಯಿಯ ಬಗ್ಗೆ ಶುದ್ಧಂ ಫಲಮನಾಯಾಸಂ ನಾರಿಕೇಲಂ ಸಮರ್ಪಯೇತ್ ತೇನ ತುಷ್ಯತಿ ದೇವೋಪಿ ಪ್ರೀತಂ ಯಾತಿ ಉತಾಶನಃ. ಅಂದರೆ ಶುದ್ಧವಾದ ಹಿಂಸರಹಿತವಾದ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸಬೇಕು. ಇದರಿಂದ ಅಗ್ನಿದೇವ ಸೇರಿದಂತೆ ಎಲ್ಲ ದೇವತೆಗಳು ಸಂತುಷ್ಟರಾಗುತ್ತಾರೆ ಎಂದು ಹೇಳಲಾಗಿದೆ. ತೆಂಗಿನಕಾಯಿಯನ್ನು ಕುರಿತು ವಿಷ್ಣು ಧರ್ಮೋತ್ತರ ಪುರಾಣದ ಅಧ್ಯಾಯ 3ರ ಭಾಗ 3ರಲ್ಲಿ ಒಂದು ಶ್ಲೋಕ ಹೇಳುತ್ತದೆ, ನಾರಿಕೇಲಂ ತು ದೇವೇಶು ಸರ್ವದೇವೇಶು ಪೂಜಿತೆ.
ರಕ್ತಂ ತದುಂಬು ದೇಯಾನಿ ಪವಿತ್ರಂ ಸರ್ವಕರ್ಮಶು ಎಂದು. ಅಂದರೆ ತೆಂಗಿನಕಾಯಿಯು ಎಲ್ಲ ದೇವತೆಗಳಿಗೂ ಪೂಜ್ಯವಾದ ಫಲವಾಗಿದೆ. ಅದರೊಳಗಿನ ನೀರು ಅತ್ಯಂತ ಶುದ್ಧವಾದದ್ದು ಮತ್ತು ಇದು ಎಲ್ಲ ಧಾರ್ಮಿಕ ಕ್ರಿಯೆಗಳಲ್ಲಿ ಬಳಸಬಹುದಾದ ಪವಿತ್ರವಾದ ದ್ರವ್ಯ ಎಂದು. ಶಿವಪುರಾಣದ ವಿದ್ವೇಶ್ವರ ಸಂಹಿತಾದಲ್ಲಿನ 27ನೇ ಅಧ್ಯಾಯದಲ್ಲಿ ತೆಂಗಿನಕಾಯಿಯ ಬಗ್ಗೆ ನಾರಿಕೇಲಂ ಮಹಾಪುಣ್ಯಂ ಫಲಾನಾಂ ಫಲಮುಚ್ಯತೆ ಯಸ್ಯ ಪೂಜಾಂ ವಿನೈವಾಪಿ ಶಿವೋನ ತುಷ್ಯತಿ ಪ್ರಭುಃ ಎಂದು ಹೇಳಲಾಗಿದೆ. ಅಂದರೆ ತೆಂಗಿನಕಾಯಿಯು ಅತ್ಯಂತ ಪುಣ್ಯಕರವಾದ ಫಲಗಳಲ್ಲಿ ಶ್ರೇಷ್ಠವಾದದ್ದು, ಅದಿಲ್ಲದೆ ಶಿವನ ಪೂಜೆ ಪೂರ್ಣವಾಗದು ಎಂದು. ಗರುಡ ಪುರಾಣದ ಪ್ರೇತಕಾಂಡದಲ್ಲಿನ ಅಧ್ಯಾಯ 23ರಲ್ಲಿ ತೆಂಗಿನಕಾಯಿಯ ಬಗ್ಗೆ ನಾರಿಕೇಲಂ ಹಿ ದತ್ವಾಚ ಬ್ರಹ್ಮಹತ್ಯಾಂ ವ್ಯಪೋಹತಿ ಸ್ನಾಪಯಿತ್ವಾತು ದೇವಾನಾಂ ಶಿರಸಿ ಸ್ಥಾಪಯೇದ್ದಲಂ. ಅಂದರೆ ಇದರ ಅರ್ಥ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸಿದವನು ಬ್ರಹ್ಮಹತ್ಯೆಯಂತಹ ದೊಡ್ಡ ಪಾಪದಿಂದಲೂ ನಿವಾರಣೆ ಹೊಂದುತ್ತಾನೆ ಮತ್ತು ದೇವರಿಗೆ ಅಭಿಷೇಕ ಮಾಡುವಾಗ ಇದರ ನೀರನ್ನು ಬಳಸಿದರೆ ಮಹಾಪುಣ್ಯವು ದೊರೆಯುತ್ತದೆ ಎಂದು. ಇನ್ನು ಮನುಸ್ಮೃತಿಯ ಅಧ್ಯಾಯ 5ರ 56ನೇ ಶ್ಲೋಕದಲ್ಲಿ ತೆಂಗಿನಕಾಯಿಯನ್ನು ಪೂಜೆಯಲ್ಲಿ ಬಳಸುವುದರ ಬಗ್ಗೆ ಹೀಗೆ ಹೇಳಲಾಗಿದೆ: ಅಹಿಂಸಕಂ ಫಲಂ ದತ್ವಾ ದೇವತಾಃ ಪ್ರಿಯಂತೆ ನೃಣಾಂ. ಅಂದರೆ ಹಿಂಸರಹಿತವಾದ ಫಲವನ್ನು ದೇವರಿಗೆ ಅರ್ಪಿಸಿದರೆ ದೇವತೆಗಳು ತೃಪ್ತರಾಗುತ್ತಾರೆ ಎಂದು. ಇನ್ನು ಆಧುನಿಕ ವಿಜ್ಞಾನವೂ ಸಹ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವುದರ ಬಗ್ಗೆ ಮನೋವೈಜ್ಞಾನಿಕ ಮತ್ತು ಶಾರೀರಿಕ ಅರ್ಥ ನೀಡುತ್ತದೆ. ಅದೇನೆಂದರೆ ತೆಂಗಿನಕಾಯಿಯನ್ನು ಒಡೆಯುವಾಗ ಉಂಟಾಗುವ ಶಬ್ದ ನಮ್ಮ ನರಮಂಡಲದಲ್ಲಿ ದೃಢ ಸಂಕಲ್ಪ ಮತ್ತು ಉತ್ಸಾಹದ ತರಂಗವನ್ನು ಉಂಟು ಮಾಡುತ್ತದೆ. ಇದು ನಮ್ಮ ಮನಸ್ಸಿನ ನಕಾರಾತ್ಮಕ ಭಾವನೆಯನ್ನು ಹೊರಹಾಕಲು ಸಹಕಾರಿ. ಇದನ್ನು ಇಂಪ್ಯಾಕ್ಟ್ ವೈಬ್ರೇಷನ್ ಎಂದು ಕರೆಯುತ್ತಾರೆ ಮತ್ತು ಮನೋವಿಜ್ಞಾನದಲ್ಲಿ ಸಿಂಬಾಲಿಕ್ ರಿಲೀಸ್ ಎಂಬ ತತ್ವ ಇದೆ. ಇಲ್ಲಿ ತೆಂಗಿನಕಾಯಿಯನ್ನು ಅದು ನನ್ನ ನಕಾರಾತ್ಮತೆಯ ಸ್ವರೂಪವೆಂದು ಭಾವಿಸಿ ಅದನ್ನು ನನ್ನಿಂದ ಹೊರಹಾಕುತ್ತಿದ್ದೇನೆಂದು ಮನಸ್ಸಿನಲ್ಲಿ ಭಾವಿಸಿ ತೆಂಗಿನಕಾಯಿಯನ್ನು ಹೊಡೆದರೆ ನಮ್ಮ ಮನಸ್ಸು ಶುದ್ಧತೆಯ ಮತ್ತು ಹೊಸ ಆರಂಭದ ಅನುಭವ ಪಡೆಯುತ್ತದೆ. ಇದು ತೆಂಗಿನಕಾಯಿಯನ್ನು ಒಡೆಯುವುದರ ವೈಜ್ಞಾನಿಕ ಹಿನ್ನೆಲೆ. ಇನ್ನು ಈ ತೆಂಗಿನಕಾಯಿಯನ್ನು ಅರ್ಪಿಸುವ ಸರಿಯಾದ ವಿಧಾನ ಯಾವುದು ಎಂದು ತಿಳಿಯೋಣ. ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ತಿಳಿಸಿರುವಂತೆ ತೆಂಗಿನಕಾಯಿಯನ್ನು ದೇವರಿಗೆ ಅರ್ಪಿಸುವ ಸರಿಯಾದ ಕ್ರಮವೆಂದರೆ ಪೂಜೆಯ ಮುನ್ನ ತೆಂಗಿನಕಾಯಿಯನ್ನು ನೀರಿನಲ್ಲಿ ಶುದ್ಧ ಮಾಡಿ ದೇವರ ಮುಂದೆ ಇಟ್ಟುಕೊಳ್ಳಬೇಕು. ನಂತರ ದೇವರಿಗೆ ಪೂಜೆ ಮಾಡಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ನಂತರ ಶುದ್ಧ ಮನಸ್ಸಿನಿಂದ ಕಾಯಿಯನ್ನು ಹೊಡೆದು ಅದರ ನೀರನ್ನು ದೇವರಿಗೆ ಅರ್ಪಿಸಿ ನಂತರ ಮಂಗಳಾರತಿಯನ್ನು ಮಾಡಬೇಕು. ತೆಂಗಿನಕಾಯಿಯನ್ನು ಹೊಡೆದ ನಂತರ ಕಾಯಿಯನ್ನು ನೈವೇದ್ಯವಾಗಿ ದೇವರಿಗೆ ಸಮರ್ಪಿಸಬೇಕು. ಇದು ಪೂಜೆಗಳಲ್ಲಿ ತೆಂಗಿನಕಾಯಿಯನ್ನು ಉಪಯೋಗಿಸುವ ಸರಿಯಾದ ಕ್ರಮವೆಂದು ಪುರಾಣಗಳಲ್ಲಿ ತಿಳಿಸಲಾಗಿದೆ. ನೋಡಿದ್ರ, ನಾವು ಪೂಜೆಗಳಲ್ಲಿ ಉಪಯೋಗಿಸುವ ತೆಂಗಿನಕಾಯಿಯ ಬಗ್ಗೆ ಎಷ್ಟೆಲ್ಲ ತಿಳಿದುಕೊಂಡ್ವಿ ಅಂತ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂತಹದ್ದೇ ಕುತೂಹಲಕಾರಿ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ.